ಗಾರ್ಬೇಜ್ಗೆ ಜನರಿಂದ ನೋ ರೆಸ್ಪಾನ್ಸ್. ಫೇಲ್ಯೂರ್ ಆಯಿತು ತುಮಕೂರು ಮಹಾನಗರ ಪಾಲಿಕೆಯ ಯೋಜನೆ. ತುಮಕೂರು ನಗರದ 2ನೇ ರಾಜಧಾನಿಯಾಗಿ ಬೆಳೀತಾ ಇರೋ ನಗರ ಆಗಿದೆ. ಅನೇಕ ಕಂಪನಿಗಳು, ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ತಲೆ ಎತ್ತಿವೆ. ಅಷ್ಟೇ ಯಾಕೆ, ಕೆಲವೇ ವರ್ಷಗಳಲ್ಲಿ ಮೆಟ್ರೋ ಕೂಡ ತುಮಕೂರಿಗೆ ಬರ್ತಾ ಇದೆ. ಈ ಮಧ್ಯೆ ನಗರದಲ್ಲಿ ಜನಸಂಖ್ಯೆಯೂ ಕೂಡ ಕ್ರಮೇಣ ಹೆಚ್ಚಳವಾಗ್ತಾ ಇದ್ದು, ನಗರದಲ್ಲಿ ಕಸದ ಸಮಸ್ಯೆ ಕೂಡ ಹೆಚ್ಚಾಗ್ತಾನೆ ಇದ್ದು, ಗಾರ್ಬೇಜ್ ಸಿಟಿ ಅಂತ ಕುಖ್ಯಾತಿಯನ್ನ ಕೂಡ ತುಮಕೂರು ಪಡೆದುಕೊಂಡಿದೆ. ಹೀಗಾಗಿ ಕಸದ ಸಮಸ್ಯೆಯಿಂದ ನಗರವನ್ನ ಮುಕ್ತಿಗೊಳಿಸಬೇಕು ಎಂಬ ನಿಟ್ಟಿನಲ್ಲಿ ತುಮಕೂರು ನಗರದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಪಿಕ್ ಮೈ ಗಾರ್ಬೇಜ್ ಎಂಬ ಯೋಜನೆಯನ್ನ ಜಾರಿಗೆ ತರಲಾಗಿತ್ತು. ಕಳೆದ ಜುಲೈ 26ರಂದು ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿ ಪಿಕ್ ಮೈ ಗಾರ್ಬೇಜ್ ಯೋಜನೆಗೆ ಚಾಲನೆಯನ್ನ ನೀಡಲಾಗಿದ್ದು, ಹಸಿರು ದಳ ಸಂಸ್ಥೆಯು ಕೂಡ ಈ ಯೋಜನೆಗೆ ಕೈಜೋಡಿಸಿತ್ತು. 10 ಬೈಕುಗಳ ಮೂಲಕ 10 ದಿನಗಳ ಕಾಲ ಪೈಲಟ್ ಪ್ರೋಗ್ರಾಂ ರೀತಿಯಲ್ಲಿ ನಗರದೆಲ್ಲೆಡೆ ಮನೆ ಮನೆಗೆ ಹೋಗಿ ಕಸ ಸಂಗ್ರಹಣೆ ನಡೆಸಲಾಯಿತು. ಬಳಿಕ ಅಧಿಕೃತವಾಗಿ ನಗರದ ಹಲವು ಕಡೆ ಆಗಸ್ಟ್ ತಿಂಗಳಿನಿಂದ ಪಿಕ್ ಮೈ ಗಾರ್ಬೇಜ್ ಸೇವೆಯನ್ನ ವಿಸ್ತರಣೆ ಮಾಡಲಾಗಿದ್ದು, ನಗರದ ಹಲವು ವಾರ್ಡ್ಗಳಲ್ಲಿ ಈ ಸೇವೆಯನ್ನ ಒದಗಿಸಲಾಗ್ತಾ ಇದೆ. ನಾಗರಿಕರು ಆಪ್ ಮೂಲಕ ಬುಕ್ ಮಾಡಿದ್ರೆ ಝೊಮ್ಯಾಟೊ, ಸ್ವಿಗ್ಗಿ ರೀತಿ ಬೈಕ್ಗಳಲ್ಲಿ ಮನೆ ಮನೆಗೆ ಬಂದು ಕಸವನ್ನ ಸಂಗ್ರಹಣೆ ಮಾಡಲಾಗ್ತಾ ಇತ್ತು. ಮಹಾನಗರ ಪಾಲಿಕೆಯ ಅತ್ಯಂತ ಮಹತ್ವದ ಯೋಜನೆ ಸಕ್ಸಸ್ ಆಗುತ್ತೆ ಅನ್ನೋ ಬಹಳ ನಿರೀಕ್ಷೆ ಇತ್ತು. ಆದ್ರೆ ಜನರ ನಿರ್ಲಕ್ಷ್ಯವೋ ಏನೋ, 5 ತಿಂಗಳಲ್ಲಿ ಈವರೆಗೂ ಕೇವಲ 340 ಕೆಜಿಯಷ್ಟು ಮಾತ್ರ ಕಸವನ್ನ ಸಂಗ್ರಹಣೆ ಮಾಡುವಲ್ಲಿ ಪಾಲಿಕೆ ಸಕ್ಸಸ್ ಆಗಿದ್ದು, ಯೋಜನೆ ಫೇಲ್ಯೂರ್ ಆದಂತೆ ಕಾಣ್ತಾ ಇದೆ. ರಾಜ್ಯದೆಲ್ಲೆಡೆ ಮೊದಲ ಬಾರಿಗೆ ಈ ಮಾದರಿಯಲ್ಲಿ ಕಸ ಸಂಗ್ರಹಿಸುವ ಕಾರ್ಯವನ್ನ ತುಮಕೂರು ಮಹಾನಗರ ಪಾಲಿಕೆ ಮಾಡಿದ್ದು, ಆರಂಭದಲ್ಲಿ ಜನರು ಹೆಚ್ಚಾಗಿ ಆಸಕ್ತಿ ತೋರ್ತಾ ಇರಲಿಲ್ಲ. ಆರಂಭದ 1 ತಿಂಗಳಲ್ಲಿ ಕೇವಲ 5 ಮಂದಿ ಮಾತ್ರ ಈ ಯೋಜನೆಯ ಪ್ರಯೋಜನವನ್ನ ಪಡೆದಿದ್ರು. ಈವರೆಗೂ 68 ಮಂದಿ ಮಾತ್ರ ಆಪ್ ಬಳಸಿ ಆರ್ಡರ್ ಮಾಡಿದ್ದು, ಈವರೆಗೂ 340 ಕೆಜಿ ಕಸವನ್ನ ಮಾತ್ರ ಸಂಗ್ರಹಿಸಲಾಗ್ತಾ ಇದೆಯಂತ. ಇನ್ನು ಅದೆಷ್ಟೋ ಮಂದಿ ಪಿಕ್ ಮೈ ಗಾರ್ಬೇಜ್ ಯೋಜನೆಯ ಆಪ್ ಬಳಕೆಯೇ ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಪಿಕ್ ಮೈ ಗಾರ್ಬೇಜ್ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಅನೇಕ ಕಡೆ ಭಿತ್ತಿ ಪತ್ರಗಳನ್ನ ಅಂಟಿಸಲಾಗಿತ್ತು. ಅಲ್ಲದೆ ಸಿಗ್ನಲ್ಗಳಲ್ಲಿ ಮೈಕ್ಗಳ ಮೂಲಕ ಜಾಗೃತಿಯನ್ನ ಮೂಡಿಸಲಾಯಿತು. ಆದರೆ ನಿರೀಕ್ಷೆಗೆ ತಕ್ಕಂತೆ ಜನರು ಈ ಯೋಜನೆಗೆ ಸ್ಪಂದಿಸಲಿಲ್ಲ. ಸದ್ಯ ಕಸ ಸಂಗ್ರಹಕ್ಕೆ ಒಬ್ಬರು ಮಾತ್ರ ಕೆಲಸ ಮಾಡ್ತಾ ಇದ್ದು, ಈ ಯೋಜನೆ ಮುಂದಿನ ದಿನಗಳಲ್ಲಿ ಯಶಸ್ವಿಯಾದರೆ ಮತ್ತಷ್ಟು ಮಂದಿ ಸಿಬ್ಬಂದಿಗಳನ್ನ ನೇಮಿಸಲು ಪಾಲಿಕೆ ನಿರ್ಧರಿಸಿದೆ. ಇನ್ನು ತುಮಕೂರು ಮಹಾನಗರ ಪಾಲಿಕೆ ನಗರವನ್ನ ಕಸದಿಂದ ಮುಕ್ತಿಗೊಳಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನಿಟ್ಟಿದ್ದು, ಜನರು ಮಾತ್ರ ಸ್ಪಂದಿಸ್ತಾ ಇಲ್ಲ. ಇತ್ತ ಕಸದ ಗಾಡಿಗಳು ಮನೆಯ ಬಳಿಯೇ ಬಂದರೂ ಕೂಡ ಕಸವನ್ನ ಹಾಕದೆ ರಸ್ತೆ ಬದಿ ಸುರಿದು ಹೋಗ್ತಾ ಇದ್ದು, ನಗರದಲ್ಲಿ ಕಸದ ಸಮಸ್ಯೆ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಪಾಲಿಕೆ ಎಷ್ಟೇ ಯೋಜನೆ ತಂದ್ರೂ ಕೂಡ ಜನರ ನಿರ್ಲಕ್ಷ್ಯ ಮಾತ್ರ ಹೆಚ್ಚಾಗಿದ್ದು, ಕಸದ ಸಮಸ್ಯೆಗೆ ಮುಕ್ತಿಯೇ ಇಲ್ಲದಂತಾಗಿದೆ. ತುಮಕೂರು ನಗರ ಕಸದ ಸಮಸ್ಯೆಯಿಂದ ಮುಕ್ತಿ ಪಡಿಬೇಕಾದ್ರೆ ಪಾಲಿಕೆ ಹಾಗೂ ಜನರು ನಿರ್ಲಕ್ಷ್ಯವನ್ನ ಕಡಿಮೆ ಮಾಡಿದ್ರೆ ಮಾತ್ರ ಸಾಧ್ಯ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.